ವೀಕ್ಷಕರೇ, ರಸ್ತೆ ಬದಿ ಇರುವ ಡಾಬಾಗಳ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಭಾರತ ದೇಶದಲ್ಲಿ 96% ಡಾಬಾ ನಡೀತಾ ಇರೋದೇ ನ್ಯಾಷನಲ್ ಹೈವೇಗಳಿಂದ. 1991ರಲ್ಲಿ ಯಾವಾಗ ಡಾಬಾ ಹೋಟೆಲ್ ಕಾನ್ಸೆಪ್ಟ್ ಶುರು ಆಗುತ್ತೋ, ಭಾರತ ದೇಶದ ಹೋಟೆಲ್ ಉದ್ಯಮದಲ್ಲೇ ಒಂದು ಇತಿಹಾಸನ ಸೃಷ್ಟಿಯಾಗತ್ತೆ. ಪಂಜಾಬ್ ರಾಜ್ಯದ ರಸ್ತೆ ಬದಿಯಲ್ಲಿ ಹೋಟೆಲ್ ಉದ್ಯಮಗಳನ್ನ ಪಂಜಾಬಿ ಡಾಬಾ ಎಂದು ಬದಲಾಯಿಸಿ ಪಂಜಾಬ್ ರಾಜ್ಯವನ್ನೇ ಬ್ರ್ಯಾಂಡ್ ಆಗಿ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಡಾಬಾ ಎಂದ ಕೂಡಲೇ ನೆನಪಾಗೋದು ಪಂಜಾಬಿ. ಕರ್ನಾಟಕದಲ್ಲಂತೂ ಪಂಜಾಬಿ ಡಾಬಾಗಳು ಇರುವೆಯಂತೆ ಹುಟ್ಕೊಂಡಿವೆ. ಪ್ರತಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಪಂಜಾಬಿ ಡಾಬಾ ಅಂತೂ ಇದ್ದೇ ಇರುತ್ತೆ. ಎಲ್ಲಿ ನೋಡಿದರೂ ಪಂಜಾಬಿ ಡಾಬಾಗಳದ್ದೇ ಹವಾ. ಸಾಕಷ್ಟು ಡಾಬಾಗಳಲ್ಲಿ ಪಂಜಾಬ್ ಅವರೇ ಇರೋದಿಲ್ಲ, ಆದ್ರೆ ಹೆಸರು ಮಾತ್ರ ಪಂಜಾಬಿ ಡಾಬಾ ಅಂತ ಇಟ್ಕೊಂಡಿರ್ತಾರೆ. ವೀಕ್ಷಕರೇ, ನಾರ್ತ್ ಇಂಡಿಯಾನಲ್ಲಿ ಇರುವ 72% ಪಂಜಾಬಿ ಡಾಬಾದ ಮಾಲೀಕತ್ವ ಹೊಂದಿರೋದು ಹೋಟೆಲ್ ಹೈವೇ ಕಿಂಗ್ ಎಂಬ ಒಂದು ಸಂಸ್ಥೆ. ಹೋಟೆಲ್ ಹೈವೇ ಕಿಂಗ್ನ ಮುಖ್ಯ ಕೇಂದ್ರ ಇರೋದು ರಾಜಸ್ಥಾನ್ ಮತ್ತು ಹರಿಯಾಣ ರಾಜ್ಯದಲ್ಲಿ. ಸೌತ್ ಇಂಡಿಯಾ ಕಡೆ ಬಂದ್ರೆ ಟೋಟಲ್ ಹೈವೇ ಕಿಂಗ್ ಸಂಸ್ಥೆ ಯಾವುದೇ ಡಾಬಾಗಳು ಕೂಡ ಒಂದೂ ಇಲ್ಲ. ಕೇವಲ ನಾರ್ತ್ ಕಡೆ ಮಾತ್ರನೇ ಈ ಒಂದು ಸಂಸ್ಥೆ ಇದೆ. ಯಾರಾದರೂ ಡಾಬಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನ್ಯಾಷನಲ್ ಹೈವೇ ಕಿಂಗ್ ಫೈನಾನ್ಸ್ ಮಾಡುತ್ತೆ. ಪ್ರತಿದಿನದ ಡಾಬಾದ ವ್ಯಾಪಾರದಲ್ಲಿ 10% ಹೋಟೆಲ್ ಹೈವೇ ಕಿಂಗ್ ಕೊಡಬೇಕು. ಅಲ್ಲದೆ ಈ ಹೋಟೆಲ್ ಡಾಬಾ ಕೆಳಗಡೆ ಸುಮಾರು 18,000 ಡಾಬಾಗಳು ಕಂಡು ಬರುತ್ತವೆ. ಆ 18,000 ಡಾಬಾದಿಂದ ಪ್ರತಿದಿನ 10% ಕಮಿಷನ್ ಪಡೀತಾರೆ. ವೀಕ್ಷಕರೇ, ಆಶ್ಚರ್ಯ ಪಡಿಸುವಂತ ವಿಚಾರ ಏನಂದ್ರೆ 15 ದಿನಕ್ಕೊಮ್ಮೆ ಲಾರಿಯಲ್ಲಿ ದುಡ್ಡನ್ನು ತುಂಬಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಇವರಿಗೆ ಎಷ್ಟು ಇನ್ಕಮ್ ಇದೆ ಅಂತ ನೀವೇ ಯೋಚಿಸಿ ನೋಡಿ. ಹೋಟೆಲ್ ಹೈವೇ ಕಿಂಗ್ ಸಂಸ್ಥೆಯಲ್ಲಿರುವ ಎಲ್ಲ ಡಾಬಾಗಳು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಡಾಬಾಗಳಲ್ಲಿ ಒಬ್ಬಟ್ಟನ್ನ ಅಂದ್ರೆ ಹೋಳಿಗೆಯನ್ನ ಮಾರಾಟ ಮಾಡೋದು. ಭಾರತ ದೇಶದಲ್ಲಿ ಒಬ್ಬಟ್ಟು ತಯಾರಿಸೋದು ಕೇವಲ ಹೈವೇ ಕಿಂಗ್ ಸಂಸ್ಥೆಯ ಡಾಬಾಗಳು ಮಾತ್ರನೇ. ಕೇವಲ ಒಂದು ರೀತಿಯ ಒಬ್ಬಟ್ಟಲ್ಲ, 10 ವೆರೈಟಿ ರೀತಿಯ ಒಬ್ಬಟ್ಟುಗಳನ್ನ ಪ್ರತಿದಿನ ತಯಾರಿಸ್ತಾರೆ. ಇಂತಹ ಡಾಬಾಗಳಿಗೆ ಗ್ರಾಹಕರು ಬರೋದೇ ಒಬ್ಬಟ್ಟುಗಳನ್ನ ತಿನ್ನೋಕೆ. ಪ್ರತಿದಿನ ಡಾಬಾಗಳಲ್ಲಿ ಆಗುವ ವ್ಯಾಪಾರದಲ್ಲಿ 68% ಒಬ್ಬಟ್ಟಿನಿಂದಲೇ ಇವರಿಗೆ ಇನ್ಕಮ್ ಬರುತ್ತೆ. ಸುಮಾರು 15 ವರ್ಷಗಳಿಂದ ಯಾವುದೇ ರೀತಿ ತೊಂದರೆ ಇಲ್ಲದೆ ಡಾಬಾ ಬಿಸ್ನೆಸ್ ಮಾಡ್ತಾ ಇದ್ದವರಿಗೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಶಾಕ್ ಕೊಡ್ತಾರೆ. ಹರಿಯಾಣ ರಾಜಸ್ಥಾನ ರಾಜ್ಯದಲ್ಲಿರುವ ಆಫೀಸ್ಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ರೈಡ್ ಮಾಡ್ತಾರೆ. ಅಲ್ಲದೆ ಸಾವಿರಾರು ಕೋಟಿ ದುಡ್ಡನ್ನ ವಶಪಡಿಸಿಕೊಳ್ತಾರೆ. 15 ವರ್ಷದಿಂದಲೂ 1 ರೂಪಾಯಿ ಕೂಡ ಈ ಹೋಟೆಲ್ ಸಂಸ್ಥೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿರಲ್ಲ. ಬರೀ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ. 15 ವರ್ಷಗಳಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕೋ ಅಷ್ಟು ಟ್ಯಾಕ್ಸ್ಗಳನ್ನ ಅವರು ಕಟ್ಟಿಸ್ಕೊಳ್ತಿದ್ರು. ಆದ್ರೆ ಈ ಡಾಬಾಗಳಲ್ಲಿ ಡ್ರಗ್ಸ್ ಮತ್ತು ಸ್ಮಗ್ಲಿಂಗ್ ಬಿಸ್ನೆಸ್ ಕೂಡ ನಡೀತಾ ಇತ್ತು ಅನ್ನೋದು ಅವರಿಗೆ ಗೊತ್ತಾಗತ್ತೆ. ಅವರ ಸುಪರ್ದಿಯಲ್ಲಿದ್ದ ಸಾವಿರಾರು ಡಾಬಾಗಳು ಸ್ಮಗ್ಲಿಂಗ್ ಬಿಸ್ನೆಸ್ಗೆ ಸಾಥ್ ಕೊಡ್ತಾ ಇದ್ವು ಅನ್ನೋದನ್ನ ಕೇಳಿ ಆ ಅಧಿಕಾರಿಗಳು ಕೂಡ ಒಮ್ಮೆ ಶಾಕ್ ಆಗಿ ಬಿಡ್ತಾರೆ. ಇನ್ನೊಂದು ಆಘಾತಪಡಿಸುವ ವಿಷಯ ಅಂದ್ರೆ ಡಾಬಾಗಳಲ್ಲಿ ತಯಾರಿಸುವ ಒಬ್ಬಟ್ಟುಗಳಲ್ಲಿ ಗಾಂಜಾ ಹಾಕಿ ಮಾರಾಟ ಮಾಡ್ತಿದ್ರಂತೆ. ಈ ಒಬ್ಬಟ್ಟಿನ ಮುಖಾಂತರ ಯಾರಿಗೂ ಗೊತ್ತೇ ಆಗದಂತೆ ಗಾಂಜಾನ ಸಪ್ಲೈ ಮಾಡ್ತಾ ಇದ್ರಂತೆ. ಸದ್ಯಕ್ಕೆ ತನಿಖೆ 1 ತಿಂಗಳಿಂದಲೂ ನಡೀತಾನೇ ಇದೆ. ಹೋಟೆಲ್ ಹೈವೇ ಕಿಂಗ್ ಸಂಸ್ಥೆಯಲ್ಲಿದ್ದ ಸುಮಾರು 18,000 ಡಾಬಾಗಳನ್ನ ಮುಚ್ಚಿಸಲಾಗಿದೆ. ಮುಂದಿನ ವರ್ಷ ಈ ಒಬ್ಬಟ್ಟು ಡಾಬಾಗಳು ಕರ್ನಾಟಕದಲ್ಲಿ ಕೂಡ ಬಾಗಿಲು ತೆರೆಯಲು ಸಜ್ಜಾಗಿತ್ತಂತೆ. ಆದರೆ ಈಗ ಅದು ಸಾಧ್ಯನೇ ಇಲ್ಲ. NIA ರಿಪೋರ್ಟ್ನಲ್ಲಿ ಬಂದಿರುವ ವರದಿ ಪ್ರಕಾರ ಸಾಕಷ್ಟು ಸಾಮಾನ್ಯ ಡಾಬಾಗಳಲ್ಲಿ ಕೂಡ ಸ್ಮಗ್ಲಿಂಗ್ ಬಿಸ್ನೆಸ್ ನಡೀತಾ ಇತ್ತಂತೆ. ಇಂತಹ ಡಾಬಾಗಳ ಮೇಲೆ ಸರ್ಕಾರ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ನಾವು ಕಾದು ನೋಡಬೇಕು ಗೆಳೆಯರೆ. ವೀಕ್ಷಕರೇ, ಸ್ವಲ್ಪ ಒಬ್ಬಟ್ಟಿನ ಇತಿಹಾಸ ಕೂಡ ತಿಳ್ಕೊಳ್ಳೋಣ. ನಾನು ಆಗ್ಲೇ ಹೇಳಿದ್ದೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ. ಸೊ ಹಾಗೆ ಈಗ ಇತಿಹಾಸನ ಸ್ವಲ್ಪ ತಿಳ್ಕೊಳ್ಳೋಣ. ವಿಡಿಯೋ ತುಂಬಾನೇ ಚಿಕ್ತಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ. ಮಾಡಿದ್ರ ಸಬ್ಸ್ಕ್ರೈಬು, ಕೊಟ್ರ ಲೈಕು. ಬನ್ನಿ ಮುಂದೆ ಹೋಗೋಣ. ಭಾರತ ದೇಶದಲ್ಲಿ ಮೊದಲ ಬಾರಿ ಒಬ್ಬಟ್ಟು ತಯಾರಾಗಿದ್ದು ನಮ್ಮ ಕರ್ನಾಟಕದಲ್ಲಿ. ಚಾಲುಕ್ಯ ಸಾಮ್ರಾಜ್ಯದ ರಾಜ ಸೋಮೇಶ್ವರ 12ನೇ ಶತಮಾನದಲ್ಲಿ ತಮ್ಮ ಕೈಯಿಂದಲೇ ಒಬ್ಬಟ್ಟನ್ನ ತಯಾರು ಮಾಡ್ತಾರೆ. ನಂತರ ಒಬ್ಬಟ್ಟಿನ ರುಚಿಯ ಬಗ್ಗೆ ತಿಳಿದ ಸೇನಾ ಸಾಮ್ರಾಜ್ಯದ ರಾಜ ವಿಶ್ವರೂಪ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಗುಟ್ಟಾಗಿ ಒಬ್ಬಟ್ಟು ತಯಾರಿಸುವ ವಿಧಾನವನ್ನ ಯಾರಿಗೂ ಗೊತ್ತಾಗದಾಗೆ ಕಲ್ತ್ಕೊಂಡ್ಬಿಡ್ತಾರೆ. ತನ್ನ ಸಾಮ್ರಾಜ್ಯಕ್ಕೆ ಹೋಗಿ ಒಬ್ಬಟ್ಟನ್ನ ಪುರಾನ್ ಪೋಲಿ ಎಂದು ಹೆಸರನ್ನ ಬದಲಾಯಿಸ್ತಾರೆ. ಒಬ್ಬಟ್ಟಿಗೆ ಪುರಾನ್ ಪೋಲಿ ಅಂತ ಹೆಸರು ಬಂದಿದ್ದೆ ಈ ವಿಶ್ವರೂಪ ರಾಜನಿಂದ ಸ್ನೇಹಿತರೆ. ವೀಕ್ಷಕರೇ, 12ನೇ ಶತಮಾನದಲ್ಲಿ ಸೇನಾ ಸಾಮ್ರಾಜ್ಯಕ್ಕೆ ಈ ಒಬ್ಬಟ್ಟೆ ಆಧಾರ ಸ್ತಂಭವಾಗಿತ್ತು. ವಿಶ್ವರೂಪ ರಾಜ ಈ ಪುರಾನ್ ಪೋಲಿ ಬಿಸ್ನೆಸ್ ಅನ್ನ ಶುರು ಮಾಡಿರ್ತಾರೆ. ಪುರಾನ್ ಪೋಲಿ ರುಚಿಗೆ ಭಾರತ ದೇಶದ ಜನತೆ ಮಾರು ಹೋಗಿರ್ತಾರೆ. ಆದ್ರೆ ಇದು ಹೆಚ್ಚು ದಿನಗಳ ಕಾಲ ನಡೆಯೋದಿಲ್ಲ. ಕೆಲವು ದಿನಗಳ ನಂತರ ವಿಶ್ವರೂಪದ ಸಾಮ್ರಾಜ್ಯ ಪೂರ್ತಿಯಾಗಿ ಪತನಗೊಳ್ಳುತ್ತೆ. ವಿಶ್ವರೂಪ ರಾಜನ ಸಾವು ಕೂಡ ಸಂಭವಿಸುತ್ತೆ. ನಂತರ ಚಾಲುಕ್ಯ ರಾಜನಾದ ಸೋಮೇಶ್ವರ ರಾಜ
ಪುರಾನ್ ಪೋಲಿ ಹೆಸರನ್ನ ಮತ್ತೆ ಒಬ್ಬಟ್ಟಾಗಿ ಅಂದ್ರೆ ಹೋಳಿಗೆಯಾಗಿ ಮರುನಾಮಕರಣ ಮಾಡ್ತಾರೆ. ಹಕ್ಕುಪತ್ರಗಳನ್ನು ಕೂಡ ಮಾಡಿಸಿಕೊಳ್ತಾರೆ. ಇದೇ ಕಾರಣಕ್ಕಾಗಿ ಭಾರತ ದೇಶದಲ್ಲಿ ನಾರ್ತ್ ಇಂಡಿಯಾದ ಜನತೆ ಪುರಾನ್ ಪೋಲಿ ಅಂತ ಕರೆಯೋದು. ಸೌತ್ ಇಂಡಿಯಾನಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು ಅಂತ ಕರಿತೀವಿ. ಸಾಂಪ್ರದಾಯಿಕ ಒಬ್ಬಟ್ಟಿನ ಸಿಹಿಗೆ ಬರೋಬ್ಬರಿ 800 ವರ್ಷದ ಇತಿಹಾಸವಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರೀಲೇಬೇಡಿ. ಯಾಕಪ್ಪ ಅಂದರೆ ನಾವು ಯಾವುದೇ ವಿಡಿಯೋ ಮಾಡಿದರೂ ನಿಮಗೆ ಬೇಗನೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹೊತ್ತು ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.